ಜೈಲ್ಗೆ ಹೋಗಿ ಬಂದ ಮೇಲೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ಬಿಟ್ರ ಜಗದೀಶ್ ಅವರು? ಮೇಡಮ್ ಅದರ್ವೈಸ್ ಆಲ್ಸೋ ಸ್ಟ್ರಾಂಗೇ ಮೇಡಮ್. ಇದು ಕೆಂಪೇಗೌಡನ್ DNA, ಹಂಗಾಗಿ ಸ್ಟ್ರಾಂಗೇ ಇದ್ದೀವಿ. ಬಟ್ ಏನಂತಂದ್ರೆ ಎಸ್ಟಾಬ್ಲಿಷ್ ಮಾಡೋಕ್ಕೆ ಅವ್ರು ಪ್ಲಾಟ್ಫಾರ್ಮ್ ಕೊಟ್ಟರು ಅಷ್ಟೇ. ಈಗ ರವಿ ಡಿ ಚೆನ್ನಣ್ಣ ಅವ್ರನ್ನ ಎಕ್ಸ್ಪೋಸ್ ಮಾಡಿದೆ, ಜೈಲಿಗೆ ಹಾಕಿದ್ರು, ಸ್ಟ್ರಾಂಗ್ ಆದೆ. ಅಶೋಕ್ ಮೇಲೆ 2011 ಕೇಸ್ ಹಾಕಿದೆ, ಜೈಲಿಗೆ ಹಾಕಿದ್ರು, ಸ್ಟ್ರಾಂಗ್ ಆದೆ. ಈಗ ಮೊನ್ನೆನೂ ಕೂಡ ನುಗ್ಗಿದ್ರು, ಜಸ್ಟ್ ಮಿಸ್ ಆಯ್ತು. ಎಷ್ಟು ಸತಿ ಆಗ್ತಾರೆ? ರೌಡಿಗಳು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ ಯಾಕೆ? ರೌಡಿಗಳಲ್ಲ ಮೇಡಮ್, ಪರೋಡಿಗಳವರು, ಡ್ರಗ್ ಅಡಿಕ್ಟ್ಸು. ನಾವೇನು ಅಂತಂದ್ರೆ ಈಗ ನೋಡಿ, ದೇವರುಗಳ ಹೆಸರಲ್ಲಿ ನಾವು ಜಾತ್ರೆಗಳನ್ನ ಹಿಂಗ್ ನೋಡಿದೀವಿ, ಗಣೇಶಗಳು ಹೆಂಗ್ ನೋಡಿದೀವಿ ಅಂತಂದ್ರೆ ಶುದ್ಧವಾಗಿ ಪಂಚಗೆಂಚೆ ಉಟ್ಕೊಂಡು ಉಪವಾಸ ಇದ್ದು ಮಂತ್ರಗಳನ್ನು ಜಪನೆ ಮಾಡುತ್ತಾ ದೇವರುಗಳನ್ನ ಸ್ಮರಣೆ ಮಾಡಿ ಅದನ್ನ ಜಾತ್ರೆ ಮಾಡೋದನ್ನ ನೋಡಿದ್ವಿ. ಇವರು ಜಾತ್ರೆ ಮಾಡೋ ಅಂತಂದ್ರೆ ಅಲ್ಲಿ ಪಟಾಕಿಕ್ಕದು, ಗಣೇಶನ್ ಮೆರವಣಿಗೆ ಮಾಡೋ ಅಂದ್ರೆ ಎಣ್ಣೆ ಹೊಡ್ಕೊಂಡು ಡ್ಯಾನ್ಸ್ ಮಾಡೋದು, ಡ್ರಗ್ ಹೊಡ್ಕೊಂಡು ಡ್ಯಾನ್ಸ್ ಮಾಡೋದು. ಮೇಡಮ್ ಇದು ಯಾವ ಭಕ್ತಿ ಅಂತ ಹೇಳ್ಬೇಕು ನಾವು? ವಿ ಆರ್ ಅಗೇನ್ಸ್ಟ್ ದಿಸ್. ಈಗ ನೋಡಿ, ಮೊನ್ನೆ ಮದ್ದೂರಲ್ಲಿ ಗಲಾಟೆಗಳು, ಕೆಟ್ಟ ಮಾತುಗಳು ಬೈಯೋದು. ಮೇಡಮ್ ದೇವರನ್ನದನ್ನ ಇವರು ತೀಟೆಗೆ ರಾಜಕೀಯಕ್ಕೆ ಬಳಸ್ತಾರಲ್ವಾ, ಅದರ ಬಗ್ಗೆ ನಮ್ಗೆ ವಿರೋಧ ಇದೆ. ಈಗ ಅಲ್ಲಿ ದೇವರುಗಳನ್ನ ಇಡಬೇಕಾದ್ರೆ ಕಲೆಕ್ಷನ್ಗಳು, ಅದನ್ನ ನಿಜವಾಗ್ಲೂ ಗಣೇಶನ್ ಖರ್ಚು ಮಾಡ್ತಾರೋ ಅಥವಾ ಇವ್ರು ವರ್ಷದ ಖರ್ಚುಗಳಿಗೆ ಮಾಡ್ಕೊಂತಾರೋ ಅದು ಕೂಡ ಗೊತ್ತಿಲ್ಲ ನಮ್ಗೆ. ದೇರ್ ಇಸ್ ನೋ ಅಕೌಂಟಬಿಲಿಟಿ. ಇಟ್ ಹ್ಯಾಸ್ ಟು ಹ್ಯಾಪನ್. ಮೇಡಮ್ ದೇವ್ರ ಹೆಸರು ಹೇಳ್ಕೊಂಡು ಈ ರೀತಿ ಲೂಟಿಂಗ್ ಮಾಡಿದೆ, ದೇವ್ರ ಹೆಸರು ಹೇಳ್ಕೊಂಡು ಈ ಥರ ಗಲಾಟೆಗಳು ಮಾಡೋದು, ದೇವ್ರ ಹೆಸರು ಹೇಳ್ಕೊಂಡು ಇವ್ರು ಎಣ್ಣೆ ಹೊಡೆದು ಗಲಾಟೆಗಳು ಮಾಡೋದು, ದೇವ್ರ ಹೆಸರು ಹೇಳ್ಕೊಂಡು ಡ್ರಗ್ಗಳನ್ನ ಮಾರಾಟ ಮಾಡೋದು. ವಿ ಆರ್ ಅಗೇನ್ಸ್ಟ್ ಇಟ್. ಮೇಡಮ್ ಯಾರು ಪಂಚೆ ಉಟ್ಕೊಂಡು ಗಣೇಶನ್ನ ಉಪವಾಸ ಇದ್ದು ತೊಗೊಂಡೋಗಿ ಅಲ್ಲಿ ಕರೆಕ್ಟಾಗಿ ಬಿಡ್ತಾರೆ? ನೀವು ಹೇಳಿ. ಎಲ್ಲರೂ ಒಂದ್ ಕಡೆ ತೋರಿಸ್ತೀನಿ, ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಒಂದ್ ಕಡೆ ತೋರಿಸಿ ಮೇಡಮ್, ಐ ವಿಲ್ ಅಕ್ಸೆಪ್ಟ್ ದಟ್. ಮೇಡಮ್ ಇವ್ರು ಮಾಡೋದೆಲ್ಲ ಗಲಾಟೆಗಳು ಮಾಡೋಕ್ಕೋಸ್ಕರ, ಇವ್ರು ಹುಚ್ಚುತನ ಪ್ರದರ್ಶನ ಮಾಡೋಕ್ಕೋಸ್ಕರ, ಎಣ್ಣೆ ಕುಡ್ಕೊಂಡು ಇಲ್ಲೆಲ್ಲ ಮೀಸಿಗಳು ಬಂದಿರ್ತದೆ, ಎಲ್ಲ ಎಂಜಿಲೆಲ್ಲ ಬಂದಿರ್ತದೆ, ಅವನು ಇಟ್ಕೊಂಡು ಗಣೇಶ ಗಣೇಶ ಏನು ಮೇಡಮ್, ದೇವ್ರು ಇಡ್ತಾನೆ, ಓಡೋಗ್ಬಿಡ್ತಾನೆ. ದೇವ್ರ ವಾಸನೆ ನೋಡಿದ್ರೆ, ಆ ಎಣ್ಣೆ ವಾಸನೆ ನೋಡಿದ್ರೆ ಓಡೋಗ್ಬಿಡ್ತಾನೆ. ಸಿ ದೇ ಆರ್ ಟ್ರೈಂಗ್ ಟು, ಐ ಥಿಂಕ್ ನಮ್ಮ ಧರ್ಮದ ವಿಚಾರಗಳನ್ನ ಅವ್ರದ್ದೇ ಆದಂಥ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿಕೊಂಡು ಅದನ್ನ ದೇ ಆರ್ ಟ್ರೈಂಗ್ ಟು, ಐ ಥಿಂಕ್ ನಮ್ಮೆಲ್ಲರಿಗೂ ಹರ್ಟ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಓಕೆ, ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಯಾವ ಪಕ್ಷ ಬರಬೇಕು ಅಥವಾ ಪಕ್ಷವೇ ಬೇಡವಾ? ಇಲ್ಲ ಮೇಡಮ್, 3 ಪಕ್ಷ ಬರಲ್ಲ. 3 ಪಕ್ಷ ಬರ್ದಂಗೆ ನಾನು ನೋಡ್ಕೊಂತೀನಿ, ನಾವು ನಮ್ಮ ಫ್ಯಾನ್ಸ್ ನೋಡ್ಕೊಂತೀವಿ. 3 ಪಕ್ಷ ಬರಲ್ಲ, ಬರ್ದು ಇಟ್ಕೊಳ್ಳಿ. ಬೇರೆ ಏನು ಬೇಕಾದ್ರೆ ಬರಲಿ, ಬೇರೆ ಬರಲಿ, ಪರವಾಗಿಲ್ಲ. ಇಂಡಿಪೆಂಡೆಂಟ್ ಎಲ್ಲ ಜನ ನಿಂತ್ಕೊಂಡು ಗೆಲ್ತಾರೆ ಮೇಡಮ್. ಏನು ದರ್ ಇಸ್ ಎ ಡೆಲ್ಲಿನಲ್ಲಿ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಫೀಸರು CM ಆಗ್ತಾನೆ 3 ಟರ್ಮು ಅಂತಂದ್ರೆ, ಕರ್ನಾಟಕದಲ್ಲಿ ನಾವೇನು ಕೇಜ್ರಿವಾಲ್ಗಿಂತ ಏನು ಕಡಿಮೆ ಇಲ್ಲ. ಬದಲಾವಣೆ ತಂದೆ ವಿ ಲವ್ ಇಟ್. ಬರ್ಲಿ ಬಿಡಿ, ಏನು ತಪ್ಪೇ. ಬಟ್ ನಮ್ಮ ಜನರಿಗೆ ಇನ್ನೂ ಅದೇ ಹಳೆ ಕಾಲದ ಯೋಚನೆಗಳಿದಾವೆ. ಹೊಸ ರಾಜಕೀಯ ಪಕ್ಷ ಬೇಕು ಅಥವಾ ಯೂತ್ಸ್ ರಾಜಕೀಯಕ್ಕೆ ಬರಬೇಕು ಅನ್ನೋಂಥದ್ದು ಇನ್ನೂ ಕಡಿಮೆ ಇದೆ, ಜ್ಞಾನ ಕಡಿಮೆ ಇದೆ. ಇದ್ರು ಅವ್ರವ್ರಿಗೆ ಓಟ್ ಹಾಕ್ತಾರೆ ಮೇಡಮ್. ಜ್ಞಾನ ಇದೆ ಮೇಡಮ್, ನಿಂತ್ಕೊಂಡು ಯಾರು ನಿಂತ್ಕೊಂತಾರೆ ಮೇಡಮ್? ನಾನು ಹೇಳೋದೇನಂತ, ಇಲ್ಲಿವರೆಗೂ 3 ಪಕ್ಷ ಬಿಟ್ಟು ಯಾರು ಇಂಡಿಪೆಂಡೆಂಟ್ ಆಗಿ ಕರ್ನಾಟಕದಲ್ಲಿ ಉಪೇಂದ್ರ ಅವ್ರ ಪಕ್ಷ ಕಟ್ಟಿದ್ರು, ಅದಕ್ಕೆ ಸಪೋರ್ಟ್ ಕಡಿಮೆ ಅಲ್ಲ ಮೇಡಮ್. ಉಪೇಂದ್ರ ಅವ್ರ ಬಗ್ಗೆ ನಾನು ಏನು ಟಿಪ್ಪಣಿ ಮಾಡಕ್ ಹೋಗೋದಿಲ್ಲ. ಉಪೇಂದ್ರ ಅವ್ರಿಗೆ ಎಲ್ಲ ಟೇಬಲ್ ಮೇಲೆ ಆಗಬೇಕು, ಟೇಬಲ್ ಮೇಲೆ ರಾಜಕೀಯ ಆಗಲ್ಲ ಮೇಡಮ್. 4 ಟೈಮ್ ಜೈಲ್ಗೆ ಹೋಗಿದ್ದೀನಿ ನಾನು, ನನಗೆ ಗೊತ್ತು ರಾಜಕೀಯ ಅಂದ್ರೆ ಏನು. ಅಂದ್ರೆ ಟೇಬಲ್ ಕೆಳಗೇನೆ ರಾಜಕೀಯ ನಡೆಯೋದು ಅಲ್ಲ ಮೇಡಮ್. ಟೇಬಲ್ ಮೇಲೆ ಕುತ್ಕೊಂಡು ಎಲ್ಲ ನೀವೇ ನಡೆಸಲ್ಲ ಮೇಡಮ್. ನಾನು ಖುದ್ದು ಇಳಿಬೇಕಾದ. ಉಪೇಂದ್ರ ಅವ್ರು ಒಂದ್ಸತಿ ಜೈಲ್ಗೆ ಹೋಗಿದಾರ, ಹೋರಾಟ ಮಾಡಿದ್ರ? ಇಷ್ಟೆಲ್ಲ ಹೋರಾಟಗಳು, ಯಾವ್ದಾನ ಹೋರಾಟಗಳಿಗೆ ಉಪೇಂದ್ರ ನಾನು ಲೀಡ್ ಮಾಡ್ತೀನಿ ಅಂತ ಮುಂದೆ ಬಂದವರ? ಎಲ್ಲ ನೀವೇ ಮಾಡ್ಕೊಳ್ಳಿ ಅಂತ ನೀವೇ ಜೈಲ್. ಅಂದ್ರೆ ಪಾಲಿಟಿಕ್ಸ್ ಬರಬೇಕು ಅಂದ್ರೆ ಜೈಲಿಗೆ ಹೋಗೇ ಬರಬೇಕು ಅಂತನಾ? ಅಲ್ಲ ಮೇಡಮ್, ಜೈಲ್ ಇಸ್ ಅ ಪಾರ್ಟ್ ಆಫ್ ಇಟ್. The revolution starts in jail. Krishna was born in jail. Okay, Yediyurappa gone to jail. ಅಂದ್ರೆ ಜಗದೀಶ್ ಅವರಿಗೆ ಜೈಲಿಗೆ ಹೋಗಕ್ಕೆ ಏನು ಭಯ ಇಲ್ಲ ಮೇಡಮ್. ಜೈಲ್ ಯಾಕೆ ಹೋಗ್ಲಿ ಮೇಡಮ್? ನಾನು ವಿಧಾನಸೌಧಕ್ಕೆ ಹೋಗ್ತೀನಿ. ವೈ ಶುಡ್ ಐ ಗೋ ಟು ಜೈಲ್? ಬ್ಲಡಿ ಐ ವಿಲ್ ಸೆಂಡ್ ದ ಪೀಪಲ್ ಟು ಜೈಲ್. ನಾನೇ ಜೈಲ್ಗೆ ಹೋಗ್ಲಿ? ತಪ್ಪು ಮಾಡೋನು ಜೈಲ್ ಕಳಿಸಿ. ನಾನೇನು ಕಬ್ಜಾ ಮಾಡಿಲ್ಲ, ನಾನೇನು ಭ್ರಷ್ಟಾಚಾರ ಮಾಡಿಲ್ಲ, ನಾನೇನು ಪಕ್ಕದ ಮನೆ ಯಾರನ್ನ ಮುಟ್ಟಿಲ್ಲ, ನಾನೇನು ರೇಪಲ್ಲಿಲ್ಲ. ಐ ಆಮ್ ಎ ಕ್ಲೀನ್ ಪರ್ಸನ್ ಹೂ ಎಕ್ಸ್ಪೋಸಿಂಗ್ ಇಟ್. ವೈ ಶಾಲ್ ಐ ಜೈಲ್ ಗೋ ಟು ಜೈಲ್? ನಾನು ಜೈಲ್ಗೆ ಹಾಕಿಸ್ತೀನಿ. ನಾನೇನಾದ್ರೂ CM ಆದ್ರೆ ಯಾವನು ಉಳಿಯಲ್ಲ. 3 ಪಾರ್ಟಿನಲ್ಲೂ ಎಲ್ಲ ಜಪ್ತಿ ಮಾಡಿಸ್ತೀವಿ. ಪಾಸಿಬಲ್ ವಿಲ್ ಅಮೆಂಡ್ ದ ಲಾ, ವಿಲ್ ಹ್ಯಾಂಗ್ ದಮ್ ಇನ್ ದ ರೋಡ್. ಏನೇ ಹೇಳ್ತೀರಾ ನೀವು? ಕರ್ನಾಟಕವನ್ನ 3 ಬಟ್ಟೆ ಮಾಡಿಟ್ಟಿದ್ದಾರೆ ಇವರು, 3 ಪಕ್ಷದ ರಾಜಕಾರಣಿಗಳು ಸೇರ್ಕೊಂಡು. ಬಳ್ಳಾರಿನಲ್ಲಿ ಅವರು ಏನೋ ಬಳ್ಳಾರಿ ಬ್ರದರ್ಸು, ಬೆಳಗಾಮಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಜಾರಕಿಹೊಳಿ. ಕೆಳಗೆ ಬಂದರೆ ಈಶ್ವರ್ ಖಂಡ್ರೆ. ಅದಕ್ಕೆ ಕೆಳಗೆ ಬಂತು ಅಂದರೆ ಖರ್ಗೆ ಆ್ಯಂಡ್ ಧರ್ಮಸಿಂಗ್ ಮಕ್ಕಳು. ಅದಕ್ಕೆ ಕೆಳಗೆ ಬಂತು ಅಂದರೆ ಶಾಮನೂರ್ ಶಿವಶಂಕರ್. ಅದಕ್ಕೆ ಕೆಳಗೆ ಬಂತು ಅಂತಂದರೆ ನಮ್ಮ ಪರಮೇಶ್ವರು. ಅದಕ್ಕೆ ಇನ್ನು ಮೈಸೂರು ಕಡೆ ಬಂತು ಅಂದರೆ ಸಿಂಹ ಗಿಮ್ಮ ಹುಲಿ ಇವಳು. ಹಾಸನ್ಗೆ ಹೋಯ್ತು ಅಂತಂದರೆ ದೇವೇಗೌಡರ ಫ್ಯಾಮಿಲಿ. ಇನ್ನು ಮುಂದೆ ಐ ಥಿಂಕ್ ಫ್ರಮ್ ಕೆಂಗೇರಿ ಟು ಮೈಸೂರು ಕುಮಾರಸ್ವಾಮಿ. ಈ ಕಡೆ ನೀವು ಕೋಲಾರಕ್ಕೆ ಹೋಯ್ತು ಅಂದ್ರೆ ಏನೋ ಮುನಿಯಪ್ಪನು. ಈ ಕಡೆ ನೀವು ಚಿಕ್ಕಬಳ್ಳಾಪುರಕ್ಕೆ ಹೋದ್ರೆ MS ರಾಮಯ್ಯನ ಮಕ್ಕಳು ಸುಧಾಕರ. ಮೇಡಮ್ ಎಲ್ಲಿ ಬಿಟ್ಟವ್ರು ಇವರು? ಚಾಮರಾಜನಗರಕ್ಕೆ ಹೋದ್ರೆ ಸುನೀಲ್ ಬೋಸು, ಅವರಪ್ಪ ಮಹದೇವ್ ಪ್ರಸಾದ್. ಎಲ್ಲ ದುಡ್ಡಿರೋರು, ಪವರ್ಫುಲ್ ಇರೋರು, 3 ಸತಿ MLA ಆಗಿರೋ ಅವ್ರ ಮಕ್ಕಳು ಮಾಡಿಕೊಟ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗನ ಇರ್ತಾರೆ. ಈಶ್ವರ್ ಖಂಡ್ರೆ ಅವ್ರ ಮಗನ ಗೆಲ್ಸಿ MP ಮಾಡ್ಕೊಂತಾರೆ. ಸುನೀಲ್ ಬೋಸು ಅವರಪ್ಪ MLA ಮಿನಿಸ್ಟ್ರು, ಇವ್ರು ನೋಡಿದ್ರೆ MP. ಸಿದ್ದರಾಮಯ್ಯ ಮಗನ್ನು MLC ಮಾಡಿದ್ರು, ಮೊಮ್ಮಗನ್ನ ಪ್ರೊಜೆಕ್ಟ್ ಮಾಡ್ಕೊಂತಾರೆ. ಈಗ ಯಡಿಯೂರಪ್ಪ
ಯಡಿಯೂರಪ್ಪ ಅವ್ರ ಮಗನ ಮಾಡ್ಕೊತಾ ಇದ್ದಾರೆ. ಇವನು ಬೊಮ್ಮಾಯಿ ಮಗನ ನಿಲ್ಲಿಸಿ ಸೋತಿದ್ದಾನೆ, ಕುಮಾರಸ್ವಾಮಿ ಮಗನ ನಿಲ್ಲಿಸಿ ಮುರ್ಸಿ ಸೋತಿದ್ದಾನೆ. ದೇ ಆರ್ ಟ್ರೈಯಿಂಗ್ ನೆಕ್ಸ್ಟ್ ಜನರೇಷನ್ಗೆ ಹ್ಯಾಂಡ್ ಓವರ್ ಮಾಡಬೇಕದು. ಯಡಿಯೂರಪ್ಪನಿಗೆ ಮಗ CM ಆಗಬೇಕು, DK ಶಿವಕುಮಾರ್ಗೆ ತಮ್ಮ ಏನೋ MP ಆಗಬೇಕು, ಕುಸುಮಾ MLA ಆಗಬೇಕು. ಅವ್ರದ್ದೊಂಥರ ಪ್ರೊಜೆಕ್ಷನ್ನು. ಒಂಥರ ಅವರು ಏನು ಹೇಳಿದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ನೋಡ್ತಾ ಇದ್ದಾರೆ DK ಶಿವಕುಮಾರ್. ಹೆಂಗ್ ಐಡಿಯಾಗಳೇನೋ ಗೊತ್ತಿಲ್ಲ ಅದು. ಆಗ್ಲೇ ನೀವು ಹೇಳಿದ್ರಿ ಈಗ ಬ್ರಿಟಿಷ್ ಕಾನೂನನ್ನು ನಾವು ಕೆಲವೊಂದೆಲ್ಲ ಪಾಲನೆ ಮಾಡ್ತಾ ಇದ್ದೀವಿ ಇವತ್ತಿಗೂ ಕೂಡ. ಹಳೆ ಕಾನೂನುಗಳು ಬದಲಾಗಬೇಕು ಅನ್ನುವಂಥ ಒಂದು ಅಭಿಪ್ರಾಯ ಜನರ ಮನಸ್ಸಿನಲ್ಲೂ ಇದೆ. ನಿಮ್ಮ ಪ್ರಕಾರ ಬ್ರಿಟಿಷ್ ಕಾನೂನುಗಳು ಯಾವ್ಯಾವ್ದು ಬದಲಾಗಬೇಕು ಅನ್ಸುತ್ತೆ ಸರ್? ಮೇಡಮ್ ಸಂವಿಧಾನದ ಐ ಥಿಂಕ್ ದ ಸ್ಪಿರಿಟ್ ಏನಿದೆ ಅದು ಜನರಿಗೆ ತಲುಪುವಂಥ ಕೆಲಸಗಳನ್ನು ಆಗಬೇಕಾಗಿದೆ. ವಿಚ್ ಈಸ್ ನಾಟ್ ಹ್ಯಾಪನಿಂಗ್. ಪೀಪಲ್ ಡಸಂಟ್ ನೋ ದ ಲಾ. ಇವಾಗ ನಾವಾಗ ಹೇಳೋದಲ್ಲ, ಒಬ್ಬ ಇನ್ಸ್ಪೆಕ್ಟರ್ ಸ್ಟೇಷನ್ಗೆ ಹೋದ್ರೆ ಈಸ್ ಎ ಪಬ್ಲಿಕ್ ಸರ್ವೆಂಟ್ ಅನ್ನೋದು ಜನ ಮರ್ತೇ ಹೋಗ್ತಾರೆ. ಅವ್ನ ಮೇಲೆ ಸ್ಟಾರ್ಗಳು ನೋಡ್ತಾರೆ, ಈ ಸಾಹೇಬ್ರು ಅಂತೇಳಿ ಕೈ ಕಟ್ಟಿ ನಿಂತ್ಕೊಂತಾರೆ. ಈ ಅಭ್ಯಾಸಗಳು ಬದಲಾವಣೆ ಆಗಬೇಕಾಗಿದೆ. ಒಬ್ಬ MP MLA ಆದವನು ಪಬ್ಲಿಕ್ ಸರ್ವೆಂಟು, ಸಾರ್ವಜನಿಕ ಸೇವಕ ಅನ್ನೋದನ್ನ ಜನ ರಿಜಿಸ್ಟರ್ ಮಾಡ್ಕೊಬೇಕು ಮೈಂಡಲ್ಲಿ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ವಿಚ್ ಇಸ್ ನಾಟ್ ಹ್ಯಾಪನಿಂಗ್. ಆಮೇಲೆ ಅಲ್ಟಿಮೇಟಾಗಿ ಆ ಸಂವಿಧಾನದ ಹಕ್ಕುಗಳನ್ನು ಮತ್ತು ಆ ಒಂದು ಸ್ಪಿರಿಟನ್ನು ಸಾಯಿಸಾಕಿದ್ದಾರೆ ಅವರು 78 ವರ್ಷದಲ್ಲಿ. ಆ್ಯಂಡ್ ವಿ ಹ್ಯಾವ್ ಟು ರೀಜನರೇಟ್ ದಟ್ ಸ್ಪಿರಿಟ್ ಅಂತ ಅನ್ನಿಸ್ತಾ ಇದೆ. ಇಷ್ಟು ದಿನ ಸಂವಿಧಾನ ನಮ್ಮನ್ನು ಕಾಪಾಡಿದೆ. ಈ ದೇಶದಲ್ಲಿ ಇವತ್ತು ಸಂವಿಧಾನವನ್ನು ಕಾಪಾಡಿ ಜನರ ಮೆಚ್ಚುಗೆಯಲ್ಲಿ ಒಂದು ಸರ್ಕಾರಗಳನ್ನು ಮಾಡುವಂಥ ಅವಶ್ಯಕತೆ ಇದೆ ಅಂತ ನಮಗೆಲ್ಲ ಅನ್ನಿಸ್ತದೆ. ವೆದರ್ ಇಟ್ ಈಸ್ ಕೇಂದ್ರ ಸರ್ಕಾರ 200 ಲಕ್ಷ ಕೋಟಿ ಸಾಲ ಮಾಡಿದೆ, ಸಿದ್ದರಾಮಯ್ಯ ಸರ್ಕಾರ 8 ಲಕ್ಷ ಕೋಟಿ ಸಾಲ ಮಾಡಿದೆ. ಹಿಂದಿನವರು ಸಿದ್ದರಾಮಯ್ಯನವರು ಹಿಂದಿನವ್ರು ಹೇಳ್ತಾ ಇದ್ದೀನಿ. ಸೊ ಇನ್ಫ್ಯಾಕ್ಟ್ ಮೋದಿ ಸರ್ಕಾರದಲ್ಲೂ ಅಷ್ಟೇನೆ ಮುಂಚೆ 50 ಲಕ್ಷ ಕೋಟಿ ಸಾಲ ಐತಿ, ಈಗ ಇನ್ನೂ 190 ಅಥವಾ 200 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ಸೊ ವಿ ಡೋಂಟ್ ಹ್ಯಾವ್ ದಟ್ ಸ್ಪಿರಿಟ್. ಅಂದರೆ ಜನರ ಸ್ಪಿರಿಟಲ್ಲಿ ಕೆಲಸ ಮಾಡ್ತಾರೆ ಸರ್ಕಾರ. ಕಾಂಗ್ರೆಸ್ ಇಲ್ಲ, BJP ಇಲ್ಲ. ಅವ್ರವ್ರಿಗೆ ಲೂಟಿ ಮಾಡ್ಕೊತಾ ಇದ್ದಾರೆ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಿರುದ್ಯೋಗ ಸಮಸ್ಯೆಗಳು ಸಾಕಷ್ಟಿದೆ. ನ್ಯಾಷನಲ್ ಹೈವೇಗಳನ್ನ ಸ್ಟೇಟ್ ಹೈವೇಗಳನ್ನ ಕೂಡ ಕಂಡೋರ್ ಕೈಗೆ ಕಂಪನಿಗಳ ಕೈ ಕೊಟ್ಟು ಟೋಲ್ಗೇಟ್ಗಳನ್ನ ಹಾಕಿ ಲೂಟಿ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಒಂದು ಡಾಕ್ಟರ್ ಓದಬೇಕು ಅಂದ್ರೆ 10 ಕೋಟಿ ಖರ್ಚು ಮಾಡಬೇಕು, ಒಬ್ಬ ಇಂಜಿನಿಯರ್ ಓದಬೇಕು ಅಂದ್ರೆ 2 ಕೋಟಿ ಖರ್ಚು ಮಾಡಬೇಕು, ಒಂದು IAS IPS ಹೋಗ್ಬೇಕಾದ್ರೂ ಕೂಡ ಅಲ್ಲೂ ಕೂಡ ಇನ್ಫ್ಲೂಯೆನ್ಸ್ಗಳು ಮಾಡೋವಂಥ ಪರಿಸ್ಥಿತಿಗೆ. ಯಾಕಂದರೆ ನಮ್ಮ ಹತ್ರ ಬಾಂಬೆ ಐ ಥಿಂಕ್ ಫೇಕ್ ಸರ್ಟಿಫಿಕೇಟ್ ಕೊಟ್ಟು IAS ಅಧಿಕಾರಿ ಆದಂತ ಇವೆಲ್ಲ ನೋಡಿದಾಗ ಇವನ್ IAS IPS ಕೂಡ ತನ್ನ ಶ್ರೇಷ್ಠತೆಯನ್ನು ಅಥವಾ ತನ್ನ ಐ ಥಿಂಕ್ ಆ ಪವಿತ್ರತೆಯನ್ನು ಕಳ್ಕೊಂಡಿದೆ ಅಂತ ನಮಗೆಲ್ಲ ಅನ್ನಿಸ್ತದೆ. ಓಕೆ, ಇನ್ನು ಕೊನೆಯ ಪ್ರಶ್ನೆ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಿವರೆಗೂ ಹೋರಾಟ ಇರುತ್ತೆ ಜಗದೀಶ್ ಅವ್ರದ್ದು? ಮೇಡಮ್, ಕೊಂದವ್ರು ಯಾರು ಪತ್ತೆ ಆಗಲೇಬೇಕು, ಅವ್ರು ಜೈಲ್ಗೆ ಹೋಗಲೇಬೇಕು. ಪಾಸಿಬಲ್ ನಾಶದ CM ಆಗಿದ್ರೆ ನಾನೇ ನೇಣಾಕ್ಸ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಡಿಬೇಟ್ನಲ್ಲಿ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.